ಯಾವ ಇನ್ಸ್ಪೆಕ್ಟರ್ ಕೂಡ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ನಮ್ಮ ಏರಿಯಾದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಯುವ ಜನತೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು 50% ಕಮ್ಮಿ ಆಗಿದೆ ಅಂತಕ್ಕಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಉಲ್ಲಾಳ್ ವಾರ್ಡ್ನಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಇರ್ತಕ್ಕಂಥ ಏರಿಯಾ. ಯಾರಾದರೂ ಒಬ್ಬರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆ ಕೊಟ್ಟ 5-10 ನಿಮಿಷಕ್ಕೆ ಅವನ ಮನೆ ರೈಡ್ ಆಗ್ತಾ ಇತ್ತು. ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅರ್ಧ ಗಂಟೆಯಲ್ಲಿ ಅವನ ಕೈ ಕಾಲು ಕಟ್ಟಾಗ್ತಾ ಇತ್ತು. ಇದು ಉಲ್ಲಾಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಇತ್ತು. ಅದನ್ನು ಒಂದು ಘಟನೆ ಎಲ್ಲ ಮರುಕಳಿಸಿದ ರೀತಿಯಲ್ಲಿ ಇವತ್ತು 100ಕ್ಕೆ 90% ಅದು ಕಂಟ್ರೋಲ್ ಆಗಿದೆ. ಪೊಲೀಸ್ನವ್ರು ಹೇಳ್ತಾರೆ ಈಸಿಯಾಗಿ, ನಮ್ಮ DCP ಅವರು ಹೇಳ್ತಾರೆ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಎಷ್ಟೋ ಮಾಹಿತಿ ಕೊಟ್ಟರೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ನನಗೆ ಹಲವಾರು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇರ್ತದೆ. ಕೆಲವರು ಸೂಕ್ಷ್ಮವಾಗಿ ಹೇಳ್ತಾರೆ. ಈಗ ನಾವು ಜಗದೀಶರವರಿಗೆ ಇತ್ತೀಚೆಗೆ ಕೆಂಗೇರಿ ಸುತ್ತಮುತ್ತ 4-5 ನಂಬರ್ನ ನಾನೇ ಅವರಿಗೆ ಕೊಟ್ಟಿದ್ದೆ. ನನಗೆ ಕಳಿಸಿ ಸೀಕ್ರೆಟಾಗೆ, ನಾನು ನಿಮ್ಮ ಹೆಸರು ಹೇಳದೆ ಅದನ್ನು ಅವರಿಗೆ ಸ್ಪಾಟನ್ನು ನಾನು ಕಳಿಸ್ತೀನಿ ಅಂತೇಳಿ. ತಕ್ಷಣ ಅವರು ಅರ್ಧ ಗಂಟೆಯಲ್ಲೇ 4-5 ಜನರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿ ಅವರು ಹ್ಯಾಂಡ್ಲ್ ಮಾಡ್ತಾರೆ. ಬಟ್ ಸರ್ಕಾರದ ಮಟ್ಟದಲ್ಲಿ ಇದು ಸ್ವಲ್ಪ ಸೀರಿಯಸ್ ಆಗಬೇಕಾಗ್ತದೆ. ಇತ್ತೀಚೆಗೆ ಏನೇ ಸರ್ಕಾರ ಕ್ರಮ ಕೈಗೊಂಡ್ರೂ ಕೂಡ ಅದು ಕರ್ನಾಟಕದವರಿಗಿಂತ ಹೊರಗಡೆ ಬಂದು ಯಾರು ಇಲ್ಲಿ ಹಾಸ್ಟೆಲ್ ಇರ್ತಾರೆ, ಓದ್ತಾ ಇರ್ತಾರೆ, ಅವರ ಸಂಬಂಧಗಳೇ ಜಾಸ್ತಿ ಆಗ್ತಾ ಇದೆ. ಕಾಲೇಜ್ಗಳಲ್ಲಿ, ಮತ್ತೊಂದುಗಳಲ್ಲಿ, ಕಾಲೋನಿಗಳಲ್ಲಿ ಇವತ್ತು ಒಂದು ವೇಗ ರೀತಿಯಲ್ಲಿ ಅದು ಬೆಳೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಕೆಲವು ಕ್ಲಬ್ಗಳಿಗೆ ಹೊರತುಪಡಿಸಿದ್ರೆ ಯಾವ ಕ್ಲಬ್, ಇಸ್ಪೀಟ್ ಕ್ಲಬ್ನು ಕೂಡ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾವುದ್ಯಾವುದು ಕೆಂಗೇರಿ ಸೆಟಲೈಟ್ ಕ್ಲಬ್ ಇದೆ, ಬೇರೆ ಆ ಥರ 2-3 ಕ್ಲಬ್ಗೆ ಮಾತ್ರ ಇಸ್ಪೀಟ್ ಆಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಮಿಕ್ಕ ಯಾವ ಇದಕ್ಕೂ ಇಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟು ಕೂಡ ಅಷ್ಟೇ. ಈ ಡ್ರಗ್ಸ್ಗೆ ನಾನು ಅಸೆಂಬ್ಲಿಲಿ ಕೂಡ ಮಾತನಾಡ್ತ ಸಂದರ್ಭದಲ್ಲಿ ಇಂದಿನ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಂದೇ ಒಂದು ಸಾವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಹಾಗೆ ಎಲ್ಲ 10-15 ಜನ ಶಾಸಕರು ಕೂಡ ಬಿಡಿಸಿ ಇದನ್ನು ಡ್ರಗ್ಸ್ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥದ್ದನ್ನು ಕೂಡ ಅಸೆಂಬ್ಲಿಲೂ ಕೂಡ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗಿದೆ. ಇವತ್ತು ಏನು ಸ್ಟೆಪ್ ತಗೊಂಡಿದ್ದಾರೆ ಪ್ರಿಲಿಮಿನರಿಯಾಗಿ ಕೆಂಗೇರಿ ಡಿವಿಷನಲ್ಲಿ, ಇದು ನಮ್ಮ ಎಂಟೈರ್ ಕ್ಷೇತ್ರದ ಯಶವಂತಪುರ ಕ್ಷೇತ್ರಕ್ಕೆ ಎಲ್ಲ ಸ್ಟೇಷನಲ್ಲೂ ಕೂಡ ಇದು ಒಂದು ಆಗಬೇಕು. ಏನು ಬೇಡ ಬ್ರೋ ಅಂತಕ್ಕಂಥದ್ದು ಏನು ಇವತ್ತು ವ್ಯಸನ ವ್ಯಕ್ತ ಮಾಡ್ತಕ್ಕಂಥದ್ದಕ್ಕಿದೆ, ಅದು ಎಂಟೈರ್ ಕ್ಷೇತ್ರ ಮಾಡ್ತಕ್ಕಂಥದ್ದಕ್ಕೆ DCP ಅವರಿಗೆ ನೀವು ಎಲ್ಲೆಲ್ಲಿ ನಿಮ್ಮ ಜ್ಯೂರಿಡಕ್ಷನ್ ಬರ್ತದೆ ಅದೆಲ್ಲ ಕೂಡ ಡಾಕ್ಟ್ರೆ ಮಾಡಿದ್ರೆ ಭಾಳಷ್ಟು ನೀವು ಹೇಳ್ದಂಗೆ ಒಂದೊಂದು 2-3 ಕಾಲೇಜು ಹೇಳಲಿಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜ್. ಇವತ್ತು ಆ ಕಾಲೇಜ್ಗೆ ಸುಮಾರು 15-20 ಜನ ಪ್ರತಿ ವರ್ಷ ಅಡ್ಮಿಷನ್ ಕೊಡಿ ಅಂತ ಬರ್ತಾರೆ. ಯಾರಿಗೆ ಅಡ್ಮಿಷನ್ ಇರ್ತದೆ ಅಲ್ಲೇ ವ್ಯಸನ, ಅಲ್ಲೇ ಇದು ಡ್ರಗ್ಸ್ ಜಾಸ್ತಿ. ಆ ಕಾಲೇಜ್ನವ್ರಿಗೂ ಕೂಡ ನಾನು ಸುಮಾರು ಸರಿ ಹೇಳಿದ್ದೇನೆ, ಸರ್ ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ಗೊತ್ತಾಗ್ತದೆ, ಯಾಕೆ ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತಾಗ್ತದೆ. ಅಂದರೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ನು ಕೂಡ ಭಾಳ ಸ್ಟ್ರಿಕ್ಟ್ ಮಾಡಬೇಕಾಗ್ತದೆ. ಇದು ಪೊಲೀಸ್ನವ್ರು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ. ನೀವೆಲ್ಲ ಸೇರಿ ಇದನ್ನು ಮಾಡಿದ್ರೆ 18 ವರ್ಷದ 23 ವರ್ಷದಲ್ಲ, ಇನ್ನೂ ಅನೇಕರು ಕೂಡ ಇವತ್ತು ಇದಕ್ಕೆ ವ್ಯಸನಗಳು ಆಗ್ತಾ ಇರ್ತಾರೆ. ಅನೇಕ ತಂದೆ ತಾಯಿಂದರು ಕೂಡ ನಮ್ಮ ಕಚೇರಿಗೆ ಬಂದು ಹೇಳ್ತಾ ಇರ್ತಕ್ಕಂಥದ್ದಾದರೆ ಭಾಳಷ್ಟು ನೋವು ಆಗ್ತದೆ. ಆದರೆ ಸರಿಪಡಿಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ.
ಮುಖ್ಯವಾಗಿ ಕಾಲೇಜಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ತದೆ, ಕಾಲೋನಿಗಳಿರ್ತದೆ, ಅಲ್ಲೆಲ್ಲ ಕೂಡ ಮಫ್ತಿಗೆ ಹಾಕಿ ಅವರು ಕೂಡ ಹೇಳ್ಬೇಕಾಗ್ತದೆ. ತಾವು ನೇರವಾಗಿ ಪೊಲೀಸ್ಗೆ ಹೇಳ್ದೆ ಆದರೂ ಪರವಾಗಿಲ್ಲ, ನನ್ನ ವ್ಯಾಟ್ಸಪ್ಗೆ ಹಾಕಿದ್ರೆ ನಾನು 10 ನಿಮಿಷದಲ್ಲಿ ಆ ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ಗೆ ಅದನ್ನು ಕಳಿಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಇದೊಂದು ಭಾಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಜಗದೀಶರವರು ACP DCP ಅವರು ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರಿರ್ತಕ್ಕಂಥ ಏರಿಯಾ ಅಂತೇಳಿ ಈ ಏರಿಯಾದಲ್ಲಿ ಮಾಡಿದ್ದಾರೆ. ಸಾಕಷ್ಟು ರೆಸಿಡೆನ್ಸ್ ಅಸೋಸಿಯೇಷನ್ನರು ಕೂಡ ಸೇರಿದ್ದಾರೆ, ಸ್ಟೂಡೆಂಟ್ಸು ಸೇರಿದ್ದಾರೆ, ಎಂಪ್ಲಾಯೀಸ್ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಒಳ್ಳೆಯದಾಗಲಿ, ಇದು ಇನ್ನೂ ಕೂಡ ಮುಂದುವರಿಸಲಿ. ಈ ಗೃಹ ಮಂತ್ರಿಗಳಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯುವಕರಿದ್ದೀರಿ, ಬೇರೆ ಅನ್ನೆಸೆಸರಿ ಟಾಪಿಕ್ಗಳ ಬಗ್ಗೆ ಮಾತನಾಡೋದಕ್ಕಿಂತ ಇವತ್ತು ಈ ಟಾಪಿಕ್ಗೆ ಜಾಸ್ತಿ ಮಹತ್ವವನ್ನು ಕೊಡಿ. ನೀವು ಗೃಹ ಮಂತ್ರಿಗಳು, ಯುವಕರಿದ್ದೀರಿ, ಬೇರೆ ಎಲ್ಲ ವಿಷಯಗಳನ್ನು ಮಾತನಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಯಾವ ಕೆಟ್ಟ ಚಟುವಟಿಕೆಗಳಿದೆ ಅದಕ್ಕೆ 100ಕ್ಕೆ 100 ಗಮನ ಕೊಡ್ತಕ್ಕಂಥದ್ದಾದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ವಿಧಾನಸೌಧದ 3ನೇ ಮಹಡಿಯಿಂದ ಸ್ಟಾರ್ಟ್ ಆಗಬೇಕಿದು, ಬೇಡ ಬ್ರೋ. ಆಗ ಕೆಳಮಟ್ಟಕ್ಕೂ ಕೂಡ ಸ್ಟಾರ್ಟ್ ಆಗ್ತದೆ. ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳಿ, ನಮ್ಮ ಅಗ್ರ ಕ್ಷೇತ್ರದಲ್ಲಿ DCP ಮೇಡಮ್ನವರೇ, ಅಗ್ರ ಕ್ಷೇತ್ರ, ನಾನು ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾ ಇದ್ದೇನೆ. ನಮ್ಮ ಅಗ್ರ ಪಂಚಾಯತಿಯ ಲೀಡ್ರ್ ಭಾಳ ಪವರ್ಫುಲ್ ಲೀಡ್ರು, 7-8 ಜನ ಒಡೆಯುವಂಥ ಲೀಡರ್. ಅಳತೆ ದೂರದಲ್ಲಿ ಒಂದು 300-400 ಅಡಿ ಅಳತೆ ದೂರದಲ್ಲಿ ನಾನೊಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೇನೆ. ಒಂದು 7-8 ಜನ ಹುಡುಗರು ಆ ಯಪ್ಪನ್ನ ಮಚ್ಚಿನಲ್ಲಿ ಹೊಡೆದು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾನು ಮಂತ್ರಿ ಇದ್ದೆ. 10 ನಿಮಿಷಕ್ಕೆ ನಾನು ಫಂಕ್ಷನ್ ನಿಲ್ಲಿಸಿ ಸ್ಪಾಟ್ಗೆ ಹೋದೆ. ಅಷ್ಟೊತ್ತಿಗೆ ಪೊಲೀಸ್ನವರು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ 5-10 ನಿಮಿಷಕ್ಕೆ ಅವ್ರಿಗೇನು ಜ್ಞಾನನೂ ಇಲ್ಲ, ಏನೂ ಇಲ್ಲ. ಎಲ್ಲಿಗೆ ಮಚ್ಚಿ ಇಟ್ಕೊಂಡ್ರೆ ಹೆಂಗೆ ಹೋದ್ರು, ಆ ಸ್ಪಾಟ್ಗೆ ಹೆಂಗೆ ಹೋದ್ರು ಏನೂ ಗೊತ್ತಿಲ್ಲ ಡಾಕ್ಟ್ರೆ. ನನಗೆ ಕುತೂಹಲ, ಯಾರಿಗೂ ಯಪ್ಪ ದುಶ್ಮನಿಲ್ಲ, 7-8 ಜನಕ್ಕೆ ಹೊಡಿತಕ್ಕಂಥವನಿಗೆ 5-10 ನಿಮಿಷದಲ್ಲೇ ಆ ಜಮೀನು ಉಳುವಾಗ ಮರ್ಡರ್ ಆಗ್ತಾನೆ ಅಂತಂದರೆ, ಆಮೇಲೆ ಕೇಳಿದ್ರೆ DCP ಅವ್ರಿಗೆ, ಸರ್ ಎಲ್ಲ ಗಾಂಜಾ, ಅವ್ರಿಗೇನಂದ್ರೆ ಏನು, ಅವತ್ತು ನನಗೆ ಭಯ ಆಯಿತು. ಆ ಗಾಂಜಾ ಯುವಕರ ಜೊತೆಯಲ್ಲಿ ಮಾತನಾಡೋದು ಡೇಂಜರ್ ಆಗ್ತದೆ, ಆ ಮಟ್ಟಕ್ಕೆ ಆಗ್ತದೆ. ಇದು ಎಂಟೈರ್ ವಿಧಾನಸೌಧದಿಂದ ಹಿಡಿದು ಕೆಳಮಟ್ಟದ ತನಕ ಇದು ಎಚ್ಚೆತ್ಕೊಂಡಾಗ ಮಾತ್ರ ಆಗ್ತದೆ. ಇಲ್ಲೇ ಹೋದರೆ ಸರ್ಕಾರ ಮಾಡಲಿ ಅಂತ ಪೊಲೀಸ್ನವ್ರು ಮಾಡಲಿ ಅಂತ ಸರ್ಕಾರ ಇದೆ, ಪೊಲೀಸ್ ಇದೆ ಮಾಡಿ ಅಂತಕ್ಕಂಥದ್ದು ನಾವೇನಾರ ಹೇಳಕ್ಕೆ ಹೋದರೆ ಇದು ಒಂದೇ ಎಕ್ಸಾಂಪಲ್. ಆ ಮಟ್ಟಕ್ಕೆ ಆ ಡ್ರಗ್ಸ್ ತಗೊಂಡ್ರೆ ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಕೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು. ಇವತ್ತು ನಮ್ಮ DCP ಅವ್ರ ಮೇಡಮ್ ನೇತೃತ್ವದಲ್ಲಿ ಒಂದು ಟೀಮ್ ಇದೆ, ನಮ್ಮ DCP ACP ಸರ್ಕಲ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ವಿಧವಾದ ಅಹಿತಕರ ಗಲಾಟೆಗಳಿಗೆ ಅವಕಾಶ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಂಟ್ರೋಲ್ ಆಗ್ತಾ ಇದೆ. ಇವತ್ತು ನಮ್ಮ ಕೆಂಗೇರಿ ಉಪನಗರದಲ್ಲಿ ಒಂದು ಬಿಡಿ ಕಾಲೋನಿ 10-11 ಗಂಟೆ ಮೇಲೆ ಯಾವಾಗಲೂ ಗಲಾಟೆ, ಮಚ್ಚೇಟು, ಅದೇಟು ಇದೇಟು. ಇವತ್ತು ಇವರು ಟೀಮ್ ಆಗಿ ಕೆಲಸ ಮಾಡೋದಿರೋದ್ರಿಂದ ಇವತ್ತು 99% ಅಲ್ಲಿ ಶಾಂತಿಯ ವಾತಾವರಣ ಇದೆ. ಕಾಲೋನಿನೆಲ್ಲ ಅಪ್ಸೆಟ್ ಆಗ್ತಿರು. 7-8 ಗಂಟೆ ಮೇಲೆ ಯಾರು ಮಾತನಾಡೋಕ್ಕಾಗ್ತಿಲ್ಲ, ಯಾರು ಹೊರಗಡೆ ಬರ್ತಿರ್ಲಿಲ್ಲ. ಇವತ್ತು ಆ ಬಿಡಿ ಕಾಲೋನಿಯಲ್ಲಿ 10 ಗಂಟೆ ಹೋಗಲಿ 11 ಗಂಟೆ ಹೋಗಲಿ ನೆಮ್ಮದಿಯಾಗಿ ಆ ರೆಸಿಡೆಂಟ್ಸು ಓಡಾಡ್ತಕ್ಕಂಥದ್ದು ಇದೆಯಲ್ಲ, ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಏನೆಲ್ಲ ಕಂಟ್ರೋಲ್ ಮಾಡ್ಬೋದು, ಆ ಏರಿಯಾ ಕಂಟ್ರೋಲ್ ಮಾಡ್ಬೋದು, ಆ ಡ್ರಗ್ಸ್ ಕಂಟ್ರೋಲ್ ಮಾಡ್ಬೋದು, ಈ ರೌಡಿಸಮ್ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ 3 ಜನ ಪೊಲೀಸ್ ಆಫೀಸರ್ಸ್ಗೆ ಅಭಿನಂದನೆ ಹೇಳ್ತೇನೆ.
ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಕ್ಷೇತ್ರದ ಜನತೆ, ನಮ್ಮ ಕ್ಷೇತ್ರದ ಎಲ್ಲ ರೆಸಿಡೆಂಟ್ಸ್ಗಳು ಕೂಡ ನಿಮ್ಮ ಜೊತೆ ಒಳ್ಳೆಯ ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿ